ಚಿತ್ರ ಜಗತ್ತಿನ ಮಹಾಶಕ್ತಿಗಳು ಕನ್ನಡ ಚಿತ್ರವನ್ನು ಬೆಳೆಸಿ ಕಾಪಾಡುವಂತಹ ಪ್ರೇಕ್ಷಕರೇ. ನಿರ್ಮಾಪಕರು ಮೊದಲೊಂದು ಹಾಡು ಬರೆದ್ರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ಆಮೇಲೆ 2 ಕಿರುಚಿತ್ರ ಮಾಡಿದ್ರು. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗಂತೂ ನಮ್ಮ ವೆಂಕಟೇಶನ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಇದರ ಹಿಂದೆ ತುಂಬ ಶಕ್ತಿಗಳು ಕೆಲಸ ಮಾಡಿವೆ. ಇಲ್ಲಿ ನಾನೊಂದು ಗುಬ್ಬಚ್ಚಿಗಳು ಅನ್ನೋ ಒಂದು ಕಿರುಚಿತ್ರದ ಮೂಲಕ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವರಿಗೆ ಪರಿಚಯ ಆದೆ. ಅಲ್ಲಿಂದ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೆಜ್ಜಲಗೆರೆ ಶ್ರೀನಿವಾಸ್ ಅವ್ರಿಗೂ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವ್ರಿಗೂ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಇದರ ಶೂಟಿಂಗ್ ಎಲ್ಲ ತುಂಬ ಸುಂದರವಾದ ತಾಣದಲ್ಲಿ ಮಾಡಿದ್ದಾರೆ. ಚಿಕ್ಕಮಗಳೂರು, ಕೊಟ್ಟಿಗೆಹಾರ, ಬಣಕಲ್ಲು, ದೇವ್ರ ಮನೆ, ಸಕಲೇಶ್ಪುರ ಇಂಥ ಸುಂದರವಾದ ವಾತಾವರಣದಲ್ಲೆಲ್ಲ ಶೂಟಿಂಗ್ ಆಗಿದೆ. ಕತೆ 2 ಭಿನ್ನ ವ್ಯಕ್ತಿಗಳ ಮನಸ್ಸಿನಲ್ಲಿ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಭಿನ್ನ ವ್ಯಕ್ತಿಗಳ ಅಭಿಪ್ರಾಯದ 2 ಕುಟುಂಬಗಳಲ್ಲಿ ಹುಟ್ಟಿದ ನಾಯಕ ನಾಯಕಿಯರು ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಕಥಾ ಸಾರಾಂಶ. ಅದರಲ್ಲಿ ಈ ಸುಂದರ ತಾಣಕ್ಕೆ, ಈ ಸುಂದರವಾದ ಚಿತ್ರೀಕರಣಕ್ಕೆ ಶರತ್ ಆರೋಹಣ ಅವರು ಸುಮಾರು 5 ಹಾಡುಗಳನ್ನ ಸುಂದರವಾಗಿ ಬರೆದಿದ್ದಾರೆ, ಕಂಪೋಸ್ ಆಗಿದೆ. ಹಿರಿಯ ಸಾಹಿತಿಗಳು ವಿ ಮನೋಹರ್ ಅಂತವರು, ಜೊತೆಗೆ ಗೆಜ್ಜಲಗೆರೆ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ನನಗೆ ಮಂಜಯ್ಯನವ್ರ ಮಾತಿಗೆ ನಾನು ಸಹಮತ ಕೊಡ್ತೀನಿ. ಒಂದು ಟೈಮಲ್ಲಿ 84 ಅಥವಾ 86ನೇ ಇಸ್ವಿಯಲ್ಲಿ ಮಿಂಚಿನಂಥ ಶಂಕರ್ ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ಡೇಸ್ ಆ್ಯಕ್ಟ್ ಮಾಡುವಂಥ 2 ದಿನದ ಅವಕಾಶ ಸಿಕ್ಕಿತ್ತು. ಆ 2 ದಿನದಲ್ಲಿ ಆ ಶಂಕರ್ ನಾಗ್ ಅವ್ರು ಏನು ಅಂತ ಕಂಡ್ಕೊಂಡೆ ನಾನು. ಅವರು ತಿಂಡಿ ತಿನ್ನುವಾಗಲೂ ಡೈರೆಕ್ಟ್ ಮಾಡ್ತಾರೆ, ಸುಮ್ಮನೆ ಕೂತಾಗಲೂ ಡೈರೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಕೊಡೋ ಟಿಪ್ಸು. ಅವತ್ತೊಂದಿನ ಆಕ್ಸಿಡೆಂಟ್ ಆಯಿತು. ಆ ಶೂಟಿಂಗ್ ದಿನ ಅವರು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿರೋ ಅದನ್ನೆಲ್ಲ ನೋಡಿದ್ರೆ ಇವರಿಗೆ ಎಷ್ಟು ಕೈ ಹಿಡಿವೆ, ಎಷ್ಟು ಬ್ರೈನ್ ಇದೆ, ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ. ಸುಮ್ಮನೆ ನಾವು ಶಂಕರ್ ನಾಗ್ ಅವ್ರನ್ನ ಹೊಗಳ್ತಿಲ್ಲ, ಅಂದರೆ ಅಷ್ಟೊಂದು ಶಕ್ತಿವಂತ ಮನುಷ್ಯ. ನನಗದು ಇಲ್ಲಿ ಯಾಕೆ ಅನ್ಸುತ್ತೆ ಅಂದರೆ, ಈ ವಿಜಯ್ ಭಾರದ್ವಾಜ್ ಅನ್ನೋರು ಅವ್ರದ್ದೊಂದು ರಥ ಇದೆ, ಇವರು ಹೇಳ್ದಂಗೆ ಅಂಬಾಸಿಡರ್. ಅದರೊಳಗೆ ಕಂಪ್ಲೀಟ್ ಸಿನಿಮಾ ಸೆಟ್ಟನ್ನೇ ಎತ್ಕೊಂಡು ಬರುವಂಥ ವ್ಯಕ್ತಿತ್ವ. ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಾಯಕ ನಟ ಎಲ್ಲ ಕೆಲಸಗಳನ್ನ ಇವರೊಬ್ಬರೇ ಹೇಗೆ ಮಾಡ್ತಾರೆ ಅಂತ ನಮ್ಗೆ ಸಂದೇಹ. ಪ್ರತಿ ಸ್ಟೇಜ್ನಲ್ಲೂ ಅವರಿಂದ ನಮಗೆ ಸಿಕ್ಕಿದ್ದ ಸಹಾಯ ಅಥವಾ ಟಿಪ್ಸು ತುಂಬ ಉಪಯೋಗ ಆಗಿದೆ. ಸೊ ಅವ್ರಿಗೆ ನಾನು ಶಂಕರ್ ನಾಗ್ ಅವ್ರಿಗೆ ಹೋಲ್ಸಕ್ಕಾಗದೇ ಇದ್ರೂ ಅದೇ ಥರನೇ ಇವರು ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಈ ಚಿತ್ರ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಮಾಧ್ಯಮ ಮಿತ್ರರು, ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಈ ಚಿತ್ರ 106 ದಿನಗಳು ಓಡುವಂತೆ ಮಾಡಲಿ. ಚಿತ್ರ ಜಗತ್ತಿಗೆ ಹೊಸ ಟ್ಯಾಲೆಂಟ್ಗಳು ಬರಲಿ. ಕನ್ನಡ ಪ್ರೇಕ್ಷಕರು ಹೆಚ್ಚು ಸಿನಿಮಾಗಳನ್ನ ನೋಡಿ, ನಮ್ಮಂತಹ ಈ ಸಣ್ಣ ಬಜೆಟ್ಟಿನ ಸಿನಿಮಾಗಳನ್ನ ನೋಡಿ ಹೊಸ ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಪ್ರೇರಣೆಯಾಗಲಿ ಅಂತ ಹೇಳ್ತಾ, 100 ಕಾಲ ಸುಖವಾಗಿರಲಿ. ನಮ್ಮ ಟೀಮ್ನಲ್ಲಿ ಇರುವ ಎಲ್ಲರೂ ಸುಖವಾಗಿರಲಿ, ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.